ಓಂ ಮೂರ್ತಿತ್ವೇ ಪರಿಕಲ್ಪಿತಃ ಶಶಭೃತೋ ವರ್ತ್ಮಾ ಪುನರ್ಜನ್ಮನಾಂ ಆತ್ಮೇತ್ಯಾತ್ಮವಿದಾಂ ಕದುಶ್ಚೇಜತಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯಸ್ಥಿತಿವಿಭುಶ್ಚಾನೇಕಧಾ ಯಶ್ರುತೌ ವಾಚನ್ನಃ ಸದದಾತ್ಮನೇಕಕಿರಣಸ್ತ್ರೈಲೋಕ್ಯದೀಪೋ ರವಿಃ. ನಮಸ್ಕಾರ. ಅಧಿಕ ಮಾಸ ಅಥವಾ ಕ್ಷಯಮಾಸದ ಬಗ್ಗೆ ವಿಷಯಗಳನ್ನು ತಿಳಿದುಕೊಳ್ಳೋಣ. ಒಂದು ಚಾಂದ್ರಮಾಸದಲ್ಲಿ ಸಂಕ್ರಾಂತಿ ಇಲ್ಲದೇ ಇದ್ದ ಪಕ್ಷದಲ್ಲಿ ಅದನ್ನು ಅಧಿಕ ಮಾಸ ಅಥವಾ ಮಲಮಾಸ ಅಂತ ಕರೀತಾರೆ. ಅಮಾವಾಸ್ಯೆಯಿಂದ ಅಮಾವಾಸ್ಯೆವರೆಗೆ ಚಾಂದ್ರಮಾಸ ಅಂತ ಹೇಳ್ತಾರೆ. ಆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯವರೆಗೆ ಇರತಕ್ಕಂತಹ ಚಾಂದ್ರಮಾಸದಲ್ಲಿ ಸೂರ್ಯ ಸಂಕ್ರಾಂತಿ ವಿಹೀನವಾಗಿದ್ದಲ್ಲಿ, ಸೂರ್ಯ ಸಂಕ್ರಾಂತಿ ಬರದೇ ಇದ್ದ ಪಕ್ಷದಲ್ಲಿ ಅದನ್ನು ಅಧಿಕ ಮಾಸ ಅಥವಾ ಮಲಮಾಸ ಅಂತ ಕರೀತಾರೆ. ಹಾಗೆಯೇ ಈ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯವರೆಗೆ ಇರತಕ್ಕಂತಹ ಚಾಂದ್ರಮಾಸದಲ್ಲಿ ಸೂರ್ಯ ಸಂಕ್ರಮಣ 2 ಬಾರಿ ಬಂದ ಪಕ್ಷದಲ್ಲಿ ಅದನ್ನು ಕ್ಷಯಮಾಸ ಅಥವಾ ಶೂನ್ಯ ಮಾಸ ಅಂತ ಕರೀತಾರೆ. ಈ ಅಧಿಕ ಮಾಸಗಳಲ್ಲಿ ವಿವಾಹ, ಉಪನಯನ, ದೇವತಾ ಪ್ರತಿಷ್ಠೆಗಳು ಇವುಗಳನ್ನು ಮಾಡತಕ್ಕದ್ದಲ್ಲ. ಒಂದು ದಿನಕ್ಕೆ ಮಾಡತಕ್ಕಂತಹ ಕಾರ್ಯಗಳನ್ನು ಸಾಮಾನ್ಯವಾಗಿ ಅಧಿಕ ಮಾಸಗಳಲ್ಲಿ ಮಾಡಬಹುದು. ಅಂದರೆ ನಾಮಕರಣ, ಅನ್ನಪ್ರಾಶನ, ಸೀಮಂತ ಇದು ನಿರ್ದಿಷ್ಟ ಮಾಸಗಳಲ್ಲಿ ಮಾಡತಕ್ಕಂಥದ್ದು. ಸೀಮಂತ ಹೇಳತಕ್ಕಂಥದ್ದು ಇದಕ್ಕೆ ಅಧಿಕ ಮಾಸ ಮತ್ತು ಗುರು ಶುಕ್ರರ ಮೌಢ್ಯ ಅಂದರೆ ಅಸ್ತ ಇತ್ಯಾದಿಗಳನ್ನು ನೋಡುವಂಥ ಅವಶ್ಯಕತೆ ಇಲ್ಲ. ಸೀಮಂತಗಳನ್ನು ಆಯಾ ಮಾಸಗಳಲ್ಲಿ ಮಾಡಬಹುದು. ಅಧಿಕ ಮಾಸ ಇದ್ದರೂ ಕೂಡ ಮಾಡಬಹುದು. ನಮಸ್ಕಾರ.